ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಐತಿಹಾಸಿಕ ವ್ಯಕ್ತಿಗಳು ಅನೇಕ ಸವಾಲುಗಳನ್ನು ಎದುರಿಸಿ ತಮ್ಮ ಶಕ್ತಿಯಿಂದ, ಬುದ್ಧಿವಂತಿಕೆಯಿಂದ ಹಾಗೂ ಪರಿಶ್ರಮದಿಂದ ಜಯಿಸಿದ್ದಾರೆ. ಈ ಪೈಕಿ ಅಮೆರಿಕದ ಮಹಾನ್ ನಾಯಕ ಅಬ್ರಹಂ ಲಿಂಕನ್ ಅವರ ಜೀವನವು ವೈವಿಧ್ಯತೆ ಮತ್ತು ಸಂಕಷ್ಟಗಳಿಂದ ವಿರುದ್ಧ ಹೋರಾಡಿದ ಅತ್ಯುತ್ತಮ ಉದಾಹರಣೆ. ಅಬ್ರಹಂ ಲಿಂಕನ್ ಅವರು 1809ರಲ್ಲಿ ಅಮೆರಿಕದ ಕೆಂಟಕಿ ರಾಜ್ಯದ ಒಂದು ಬಡ ಕುಟುಂಬದಲ್ಲಿ ಜನಿಸಿದರು. ಅವರ ಬಾಲ್ಯ ಕಠಿಣತೆಯಿಂದ ಕೂಡಿತ್ತು. ಅವರು ಸರಿಯಾದ ಶಿಕ್ಷಣ ಪಡೆಯಲು ಸಾಧ್ಯವಾಗಲಿಲ್ಲ. ಆದರೆ ತಾನು ಪುಸ್ತಕಗಳನ್ನು ಓದಿ ಜ್ಞಾನ ಸಂಪಾದಿಸಿದರು. ತಂದೆ ತಾವು ಕೃಷಿಕರಾಗಿದ್ದು ಕುಟುಂಬವನ್ನು ಪೋಷಿಸಲು ಎಷ್ಟು ಕಷ್ಟಪಟ್ಟರೂ ಲಿಂಕನ್ ಅವರ ಒಳಗೆ ಜ್ಞಾನವನ್ನು ಪಡೆಯುವ ಹುಮ್ಮಸ್ಸು ಕಡಿಮೆಯಾಗಲಿಲ್ಲ. ಲಿಂಕನ್ ಅವರು ಜೀವನದಲ್ಲಿ ಅನೇಕ ಹಿನ್ನಡೆಗಳನ್ನು ಅನುಭವಿಸಿದರು. ವ್ಯವಹಾರದಲ್ಲಿ ಸೋತರು, ಪ್ರೀತಿಸಿದ ಹೆಣ್ಣನ್ನು ಕಳೆದುಕೊಂಡರು, ರಾಜಕೀಯವಾಗಿ ಹಲವಾರು ಬಾರಿ ಸೋತರು. ಆದರೆ ಅವರು ಯಾವತ್ತೂ ನಿರಾಶರಾಗಲಿಲ್ಲ. ಪ್ರತಿಯೊಂದು ಸೋಲನ್ನು ಒಂದು ಪಾಠವನ್ನಾಗಿ ಪರಿಗಣಿಸಿ ಮುಂದುವರೆದರು. ಅವರ ರಾಜಕೀಯ ಜೀವನದ ಪ್ರಮುಖ ಭಾಗವಾದ ಅಮೆರಿಕದ ಗುಲಾಮಗಿರಿಯನ್ನು ನಿರ್ಮೂಲನೆಗೊಳಿಸುವ ನಿಶ್ಚಯ. ಆ ಕಾಲದಲ್ಲಿ ಅಮೆರಿಕದ ದಕ್ಷಿಣ ಭಾಗ ಗುಲಾಮಗಿರಿಯ ಪರವಾಗಿತ್ತು. ಆದರೆ ಲಿಂಕನ್ ಉತ್ತರ ಭಾಗದ ಅನೇಕ ಜನರಂತೆ ಗುಲಾಮಗಿರಿಗೆ ತೀವ್ರವಾಗಿ ವಿರೋಧಿಯಾಗಿದ್ದರು. 1860ರಲ್ಲಿ ಅವರು ಅಮೆರಿಕದ 16ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಗುಲಾಮಗಿರಿಯನ್ನು ರದ್ದುಪಡಿಸುವ ಪ್ರಕ್ರಿಯೆ ಪ್ರಾರಂಭಿಸಿದರು. ಅವರ ಅವಧಿಯಲ್ಲಿ ಅಮೆರಿಕದಲ್ಲಿ ನಾಗರಿಕ ಯುದ್ಧ ಉಂಟಾಯಿತು. ದಕ್ಷಿಣ ರಾಜ್ಯಗಳು ಅಮೆರಿಕದಿಂದ ಪ್ರತ್ಯೇಕವಾಗಲು ಯತ್ನಿಸಿದವು. ಆದರೆ ಲಿಂಕನ್ ಅವರು ದೃಢತೆಯಿಂದಾಗಿ ದೇಶ ಒಗ್ಗೂಡಿಸಿದರು. 1863ರಲ್ಲಿ ಅವರು ಎಮಾನ್ಸಿಪೇಷನ್ ಪ್ರೊಕ್ಲಮೇಷನ್ ಎಂಬ ಘೋಷಣೆಯನ್ನು ಮಾಡಿದರು. ಇದರಿಂದ ಗುಲಾಮಗಿರಿಗೆ ಸ್ವಾತಂತ್ರ್ಯ ದೊರಕಿಸಿತು. ಲಿಂಕನ್ ಅವರು ಎಲ್ಲ ಜನರಿಗೂ ಸಮಾನ ಹಕ್ಕು ಇರಬೇಕು ಎಂಬುದನ್ನು ವಿಶ್ವಾಸವಿಟ್ಟರು. ಅವರ ನಿರ್ಧಾರಗಳು ಅನೇಕ ವಿರೋಧಗಳನ್ನು ಎದುರಿಸಿತು. ಆದರೆ ಅವರು ಸತ್ಯದ ಮಾರ್ಗವನ್ನು ತೊರೆಯಲಿಲ್ಲ. ಅವರ ಪ್ರತಿಯೊಂದು ಹೆಜ್ಜೆಯೂ ಅಮೆರಿಕದ ಜನತೆಯ ಒಳಗಿರುವ ವೈವಿಧ್ಯತೆ ಮತ್ತು ಅಸಮಾನತೆಗಳಿಗೆ ತಕ್ಕ ಉತ್ತರವಾಗಿತ್ತು. ಅಂತ್ಯವಾದರೂ ಅಮರರಾದ ಹೆಜ್ಜೆಗುರುತು. 1865ರಲ್ಲಿ ಯುದ್ಧ ಮುಗಿದ ಕೆಲವೇ ದಿನಗಳ ನಂತರ ಲಿಂಕನ್ ಅವರನ್ನು ಜಾನ್ ವಿಲ್ಕ್ಸ್ ಬೂತ್ ಎಂಬಾತ ಹತ್ಯೆ ಮಾಡಿದನು. ಅವರ ಜೀವನ ಮುಗಿದರೂ ಅವರ ಸಾಧನೆಗಳು ಮತ್ತು ಅವರ ಆದರ್ಶಗಳು ಇಂದಿಗೂ ಪ್ರೇರಣಾದಾಯಕವಾಗಿವೆ. ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ, ಎದುರಿಸಲೇಬೇಕು. ಅಬ್ರಹಂ ಲಿಂಕನ್ ಅವರ ಜೀವನ ನಮಗೆ ಸ್ಫೂರ್ತಿಯಾಗಬೇಕು. ಅವರ ಬಡತನ, ಶಿಕ್ಷಣದ ಕೊರತೆ, ರಾಜಕೀಯ ಸೋಲು, ನೈಜ ಜೀವನದ ಸಂಕಟಗಳು ಇವೆಲ್ಲವನ್ನೂ ಎದುರಿಸಿ ಪ್ರಪಂಚದ ಒಬ್ಬ ಶ್ರೇಷ್ಠ ನಾಯಕರಾಗಿದ್ದಾರೆ. ಜೀವನದಲ್ಲಿ ಅಡಚಣೆಗಳು ಬಂದಾಗ